ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಒಪ್ಪೆಲ್ಲ ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಆ್ಯಂಡ್ ಇವತ್ತಿನ ವ್ಲಾಗ್ ಬಂದು, ಇವತ್ತು ನಮ್ಮ ಅತ್ತೆ ಹೊಸ ಕಾರ್ ತೊಗೊತಾ ಇದ್ದಾರೆ. ಆ ಕಾರ್ದು ಇವತ್ತು ಡೆಲಿವರಿ ಇದೆ, ಅದಕ್ಕೆ ಹೋಗ್ತಾ ಇದ್ದೀನಿ. ಸ್ಕೂಲಿಂದ ಜಸ್ಟ್ ಇವಾಗ ಬಂದೆ. ಮತ್ತು ಡ್ರೆಸ್ ತೋರಿಸ್ತೀನಿ ಯಾವ ಥರ ಇದೆ ಅಂತ. ಒಂದು ನಿಮಿಷ ಬ್ಯಾಕ್ ಕ್ಯಾಮ್ರಾ ಮಾಡಾದ್ಮೇಲೆ. ಆ್ಯಂಡ್ ಯಾರು ಹೊಸಬ್ರಿದ್ದೀರೋ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಆ್ಯಂಡ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ. ಎಸ್, ಇವಾಗ ಸ್ಕೂಲ್ ಬಟ್ಟೆಲಿದ್ದೀನಿ. ಜಸ್ಟ್ ಇವಾಗ ಬಂದೆ, ಹೋಗಬೇಕು. ಟೈಮ್ ಬಂದು ಎಷ್ಟು ತೋರ್ಸೋಕ್ಕೆ ಆಗ್ತಿಲ್ಲ. ಟೈಮ್ ಬಂದು ಇವಾಗ 3:55, 3:40ಗೆ ಬಂದೆ. ನಿಮಗೆ ಮುಖ ತೊಳ್ಕೊಂಡು ಎಲ್ಲ ಸಿಗ್ತೀನಿ. ಆ್ಯಂಡ್ ಆ ಡ್ರೆಸ್ ಇವಾಗ ತೋರಿಸ್ತೀನಿ. ಅದು ಯಾರ್ಯಾರು ಹೊಸಬ್ರಿದ್ರು ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಬೇಗ 100 ಸಬ್ಸ್ಕ್ರೈಬರ್ಸ್ ಮಾಡ್ಕೊಳ್ಳಿ. ಆಲ್ರೆಡಿ 63 ಸಬ್ಸ್ಕ್ರೈಬರ್ಸ್ ಕೂಡ ಆಗಿದ್ದಾರೆ. ಆದಷ್ಟು ಬೇಗ ನೆಕ್ಸ್ಟ್ ಮಂತಿಂದ ನಾನು ಲೈವ್ ಸ್ಟ್ರೀಮಿಂಗ್ ಬರೋಣ ಅಂತ ಅಂದ್ಕೊಂಡೇ ಇದ್ದೀನಿ. ನೋಡೋಣ ಹೆಂಗೆ ಬರ್ತೀನಿ ಅಂತ, ಬರುತ್ತಾ ಇಲ್ಲ ಅಂತ. ಆ್ಯಂಡ್ ನೋಡ್ಬೋದು, ಒಂದು ಗೋಕುದು ಅದ್ರಲ್ಲಿ ಸರಿ ಲೂಫಿದು ಶರ್ಟು ಆಯಿತಾ, ಅದು ಒಂದು. ಮತ್ತು ಪ್ಯಾಂಟ್ ಬಂದು ಜೀನ್ಸ್ ಪ್ಯಾಂಟ್ ಇದು ಬ್ಯಾಗಿ ಪ್ಯಾಂಟ್. ತುಂಬ ದಿನ ಆಯಿತು ಆ್ಯಕ್ಚುಲಿ ತೊಗೊಂಡು. ಅದು ಸ್ವಲ್ಪ ನ್ಯೂ ಇಯರ್ಗೆ ತೊಗೊಂಡಿದ್ದು ಅನಿಸುತ್ತೆ. ತೊಗೊಂಡು ಅವಾಗ ಒಂದ್ಸರಿ ಯೂಸ್ ಮಾಡಿದೆ, ಇನ್ನೊಂದು 2-3 ಟೈಮ್ಸ್ ಯೂಸ್ ಮಾಡಿದ್ದೀನಿ. ಇವಾಗ ಯೂಸ್ ಮಾಡ್ತಾಯಿದ್ದೀನಿ. ನೋಡೋಣ ಹೆಂಗಿರುತ್ತೆ ಇದಕ್ಕೆ ಅಂತ. ಇದಕ್ಕೆ ಕೂಡ ಸೆಟ್ ಮಾಡಿದೆ, ಬಟ್ ಇದಕ್ಕೆ ಚೆನ್ನಾಗಿಲ್ಲ. ಈ ಪ್ಯಾಂಟಿಗೆ ಇದು ಚೆನ್ನಾಗಿದೆ. ಅದಕ್ಕೆ ಮುಖ ತೊಳ್ಕೊಂಡು ರೆಡಿಯಾಗಿ ಇದನ್ನು ಹಾಕ್ಕೊಂಡು ಅಲ್ಲೋಗಿ ಸಿಗ್ತೀನಿ. ಅಷ್ಟೊತ್ತಿಗೆ ಯಾರ್ಯಾರು ಹೊಸಬ್ರು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಇದ್ದೀನಿ. ಪ್ಲೀಸ್ ಬೇಗ 50 ಸಬ್ಸ್ಕ್ರೈಬರ್ಸ್ ಆಗಿದೆ. ಇವಾಗ ನೆಕ್ಸ್ಟ್ 100 ಸಬ್ಸ್ಕ್ರೈಬರ್ಸ್ ಟಾರ್ಗೆಟ್ ಕೊಡ್ತೀನಿ. ಈ ವಿಡಿಯೋಲಿ ಜಸ್ಟ್ ನನಗೆ 20 ಲೈಕ್ಸ್, 20K ಅಲ್ಲ 20 ಲೈಕ್ಸ್ ಟಾರ್ಗೆಟು. ಆ್ಯಂಡ್ ಸಬ್ಸ್ಕ್ರೈಬರ್ಸ್ ಇದರಿಂದ ಬಂದು ನನಗೊಂದು 5 to 10 ಸಬ್ಸ್ಕ್ರೈಬರ್ಸ್ ಆದರೂ ಸಾಕು. ಯಾಕಂದರೆ ಇನ್ನು ನಾನು ಬಿಗಿನರ್, ಇಂಥ ದೊಡ್ಡ ಯೂಟ್ಯೂಬರ್ ಎಲ್ಲ ನೋಡೋದಕ್ಕೆ ಯಾರು ಸ್ವಲ್ಪ ಜನ ನೋಡ್ತಾರೆ. ಫ್ರೆಂಡ್ಸ್ ಕೂಡ ಹೇಳ್ತಾರೆ, ಪ್ಲೀಸ್ ಅಂತ ಹೇಳ್ಬೇಡ, ಅದು ಹೇಳ್ಬೇಡ ಅಂತ. ಬಟ್ ಅವರು ಅಷ್ಟು ಮಾಡಿಲ್ಲ. ನಾನು ಇಷ್ಟಾದರೂ ಮಾಡ್ತೀನಿ, ಅವರು ಅದು ಮಾಡ್ತಾಯಿಲ್ಲ. ಈಗ ಸ್ಕೂಲಿಂದ ಬಂದೆ, ರೆಡಿ ಆದಮೇಲೆ ಸಿಗ್ತೀನಿ. ಓಕೆ, ಬಾಯ್. ಎಸ್ ಗೈಸ್, ರೆಡಿ ಆದೆ. ಆಯಿತು, ನೋಡ್ಬೋದು. ಇದು ಒಂದು ಬ್ಯಾಗಿ ಪ್ಯಾಂಟ್, ಲೂಫಿದು ಶರ್ಟ್. ಇದು ಹೆಸರು ಏನೋ ಅಂತ ಇದೆ, ತುಂಬ ದೊಡ್ಡದಾಗಿರೋ ಹೆಸರು ಮರ್ತದೆ. ಹೆಸರು ಗೊತ್ತಿದ್ದಾಗ ಈ ಥರ ವ್ಲಾಗಿಂಗ್ ಮಾಡಲ್ಲ. ಇವಾಗ ಬೇಕಾಗಿರುತ್ತೋ ಅವಾಗ ಜ್ಞಾಪಕ ಬರಲ್ಲ ಆಯಿತಾ. ಅದು ಥಿಂಕ್ ಮಾಡೋಕ್ಕೆ ಹೋಗ್ಬಿಡಿ. ಆ್ಯಂಡ್ ಒಂದು ವಾಚ್, ಇದು ಒಂದು ಸೊನಾಟದು ಆಯಿತಾ. ಸೊನಾಟ ಎಲ್ಲಿ ಬರ್ತಿದೆ ಅಂದ್ಬಿಟ್ಟು ಕಾಣಿಸ್ತಿದೆ ಅನಿಸುತ್ತೆ. ಎಲ್ಲರೂ ಐಫೋನ್ ಆಗಲಿ ಸ್ಯಾಮ್ಸಂಗ್ ಆಗಲಿ ಯಾವಾಗಲೂ ಕ್ವಾಲಿಟಿ ಇರೋದು, ಐಫೋನ್ ಸ್ಯಾಮ್ಸಂಗ್ ಅಲ್ಲ, ಕ್ವಾಲಿಟಿ ಇರೋ ಫೋನಲ್ಲಿ ವ್ಲಾಗಿಂಗ್ ಮಾಡಿ. ಯಾರಾದರೂ ವ್ಲಾಗರ್ಸ್ ಇದ್ದರೆ ಯಾರು ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಫ್ರೈಡೇ ಕೂಡ ನಾನು ಒಂದು ವ್ಲಾಗಿಂಗಿಂದನೇ ಒಂದು ಪ್ರಾಡಕ್ಟ್ ತರ್ಸೋಕ್ಕೆ ಆರ್ಡರ್ ಮಾಡಿದ್ದೀನಿ. ಅದು ಬರುತ್ತೆ ಫ್ರೈಡೇ, ಅಂದರೆ 28th ಬರುತ್ತೆ. ಆವತ್ತೇ ನಮ್ಮ ಸ್ಕೂಲ್ ಆ್ಯನ್ಯುವಲ್ ಡೇ. ಸ್ಕೂಲ್ ಹೆಸರು ಹೇಳೋದಿಲ್ಲ, ಸ್ಕೂಲ್ ಆ್ಯನ್ಯುವಲ್ ಡೇ. ಅದ್ರದ್ದೇನಾದರೂ ಫೋನ್ ಎತ್ಕೊಂಡು ಹೋಗ್ಬಿಟ್ರೆ 6th ಬಿಟ್ಟಿದ್ರು, ಇವಾಗ 8th ನಾನು ಬಿಡ್ತಾರೋ ಎಲ್ಲ ಗೊತ್ತಿಲ್ಲ. ಬಿಟ್ಟಂಗಿದ್ರೆ ನಾನು ನಿಮಗೆ ಚಿಕ್ಕ ಕ್ಲಿಪ್ಪಿಂಗ್ಸ್ ಹಾಕಿ ತೋರಿಸ್ತೀನಿ. ಅದು ಸ್ಕೂಲ್ ಹೆಸರಾಗಲಿ ಆ ಥರ ಎಲ್ಲ ಬ್ಲರ್ ಮಾಡ್ತೀನಿ. ಅದು ಕೂಡ ಒಂದು ವ್ಲಾಗ್ ಬರುತ್ತೆ. ಇದು ಆಗಿತ್ತು ನನ್ನ ಔಟ್ಫಿಟ್. ಇವಾಗ ರೆಡಿ ಆಗಿದ್ದಾಯಿತು. ಟೈಮ್ ಬಂದು 4:12 ಆಯಿತು. 4:12 ಸರಿ, ಅಲ್ಲೋಗಿ ಸಿಗ್ತೀನಿ. ಆ್ಯಂಡ್ ಅದು ಬಂದು ನಮ್ಮ ಅತ್ತೆ ಕೂಡ ತೋರಿಸ್ತೀನಿ. ಇದು ವ್ಲಾಗಲ್ಲಿ ತೋರಿಸಿಲ್ಲ ಅನಿಸುತ್ತೆ, ಒಂದ್ಸರಿ ತೋರಿಸಿದ್ದೀನಿ. ಅದು ಇವಾಗ ತೋರಿಸ್ತೀನಿ. ನನ್ನ ಕಾರ್ ಯಾವುದೋ ಒಂದು ಗೊತ್ತಿಲ್ಲ, ಫೋಟೋ ಅಲ್ಲಿ ನೋಡಿದ್ದೀನಿ, ಅದು ಫೋಟೋ ತೋರಿಸ್ತೀನಿ. ಒಂದು ಫೋನಲ್ಲಿ ಒಂದು ನಿಮಿಷ, ಅದೇ ಅನಿಸುತ್ತೆ, ಗೊತ್ತಿಲ್ಲ. ಒಂದು ನಿಮಿಷ, ಫೋನಲ್ಲಿ ಇದೆ ನನ್ನ ಫೋನಲ್ಲಿ. ಫ್ರೆಂಡ್ಸ್,
ಗೇಮಲ್ಲಿದೆ ಇರಿ ಒಂದು ನಿಮಿಷ. ಯಾ ಇನ್ನೂ ಒಂದು ಚಾನಲ್ ಇದೆ FF ಅಂತ, ಫ್ರೀ ಫೈರ್ FF ಅಂತ. ಇನ್ನೂ ಅದು ಸಬ್ಸ್ಕ್ರೈಬ್ ಒಂದೇ ಒಬ್ಬರೇ ಮಾಡ್ಕೊಂಡಿರೋದು. ಅದ್ರ ಬಗ್ಗೆ ಇವಾಗ ಅದು ಮಾತಾಡೋದಲ್ಲ. ಗೇಮ್ ಆಡೋದು ಬಂದು ಇಲ್ಲೇ ಇದೆ ನೋಡಿ, ಫ್ರೀ ಫೈರ್ ಅಂತ. ಎಲ್ಲರೂ ಫ್ರೀ ಫೈರ್ ಜಾಸ್ತಿ ಜನ ಆಡೋರು ಇರ್ತೀರ, ನಾನು ಕೂಡ ಆಡ್ತೀನಿ ಫ್ರೀ ಫೈರ್. ಅಷ್ಟೇ ಟಾಪ್ ಅಪ್ ಪ್ಲೇಯರ್ ಅಲ್ಲ, ಸ್ವಲ್ಪ ಪ್ರೈಮ್ 2ಅಲ್ಲಿದ್ದೀನಿ, ಪ್ರೈಮ್ 3ಅಲ್ಲಿ. ಅದರ ಹೆಸರು ಬಂದು ಜೀವಂತ್ FF. ಅದ್ರ UID ಬಂದು 37 ಪ್ರೈಮ್ 2ನಾ ಪ್ರೈಮ್ 2 ಅನಿಸುತ್ತೆ. ಅದು UID ಬಂದು 3703396781. ಅದು UID. ಅದು ಬಂದು ನಂದು ಜೀವಂತ್ FF ಅಂತ ಬರುತ್ತೆ. ಆ್ಯಂಡ್ ಇನ್ನೂ ಒಂದಿದೆ, ಅದು ಹೇಳಿದ್ಬಿಡ, ಬರುತ್ತೆ ಸ್ವಲ್ಪ ದಿನ ಆದಮೇಲೆ ಅದಂತೂ ಬರುತ್ತೆ. ತುಂಬ ಟಾಪಪ್ ಮಾಡಿರೋದು, ಅದು ಬೇಡ. ನೆಕ್ಸ್ಟ್ ಓಕೆ, ಅದು ಫೋಟೋ ತೋರಿಸ್ಬೇಕಾಗಿರೋದು, ಬೇರೆದೆಲ್ಲ ಮಾತಾಡ್ತಾಯಿದ್ದೀನಿ. ಒಂದು ನಿಮಿಷ. ಕಾಣಿಸ್ತಾ ಇದ್ದೀನಿ ಅನಿಸುತ್ತೆ, ಯಾಕಂದರೆ ಉಲ್ಟಾ ಇಟ್ಕೊಂಡಿದ್ದೀನಿ ಫೋನ್ನ. ಇಲ್ಲಿ ನೋಡ್ತೀನಿ, ಕಾಣಿಸ್ತಾ ಇದ್ದೀನಲ್ಲ. ಒಂದೇ ನಿಮಿಷ. ಇದು ಬಂದು ಕಾರ್. ಇದು ಕಾರು. ಯಾವ ಕಾರು ಅಂತ ನನಗೆ ಗೊತ್ತಿಲ್ಲ, ಬರೀ ಫೋಟೋ ನೋಡಿದೆ. ಟಾಟಾ ಓಕೆನಾ ಇದು? ಎಸ್, ಇದು ತೊಗೊತಾ ಇರೋದು. ಇವತ್ತು ಬಂದು ಅದರದ್ದು ಡೆಲಿವರಿ ಹೋಗ್ತಾ ಇದ್ದೀನಿ, ಅದರದ್ದು ವ್ಲಾಗ್ ತೋರಿಸ್ತೀನಿ, ನೋಡ್ಕೊಡಿ. ಆ್ಯಂಡ್ ಅಷ್ಟೊತ್ತವರೆಗೂ ಯಾರು ಹೊಸಬ್ರು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಇದು ಒಂದು ನಾನು 5th ಟೈಮ್ ನಾನು ಹೇಳ್ತಾ ಇರೋದು ಆ್ಯಕ್ಚುಲಿ, ಯಾಕಂದರೆ 63 ಸಬ್ಸ್ಕ್ರೈಬರ್ಸ್ ಆಗಿದ್ದೀನಿ. ನಾನು ಸ್ವಲ್ಪ ಜಾಸ್ತಿಯಾಗಿ 100 ಸಬ್ಸ್ಕ್ರೈಬರ್ಸ್ ಫಿನಿಷ್ ಮಾಡಿಕೊಡಿ. ಒಂದು ಬ್ಯಾಟ್ ಕೂಡ ಕೊಡ್ತೀನಿ. ಇನ್ಸ್ಟಾಗ್ರಾಮ್ ID ಬಂದು ಇಲ್ಲಿ ಬರುತ್ತೆ ನನ್ನ ಕೈ ಮೇಲೆ, ಆಯಿತಾ? ಇಲ್ಲಿ ಹಾಕ್ತೀನಿ, ಅದನ್ನು ಒಂದ್ಸರಿ ಲಿಂಕ್ ಹಾಕಿರಲ್ಲ, ಹೆಸರು ಹಾಕ್ತೀನಿ, ನೇಮ್, ಇನ್ಸ್ಟಾಗ್ರಾಮ್ ಪೇಜ್ ನೇಮ್ ಅಂತ ಹಾಕ್ತೀನಿ. ಇನ್ಸ್ಟಾಗ್ರಾಮ್ ನೇಮ್ ಬಂದು ಇಲ್ಲಿ ಜೀವಂತ್ ಡೈಲಿ ವ್ಲಾಗ್ಸ್ ಅಂತ, ವೀಡಿಯೋಸ್ ಅಂತ ಇಲ್ಲಿ ಬರುತ್ತೆ, ಇಲ್ಲಿ, ಆಯಿತಾ? ಇದು ಬಂದು ಅದರದ್ದು ಕಾರ್. ನಮ್ಮ ಹತ್ರ ಇರೋದು ಫಾರ್ಡು, ಇದು ಬಂದು ಟಾಟಾ. ಫೋನಲ್ಲಿ ತೋರಿಸ್ತೀನಿ, ನಮ್ಮ ಅತ್ತೆ ಫೋಟೋ ಒಂದ್ಸರಿ ತೋರಿಸ್ಬಿಡ್ತೀನಿ. ಇವರು ನಿಮ್ಗೆ ತೋರಿಸಿದ್ದೀನಿ ಆಲ್ರೆಡಿ ನೋಡಿ. ಇವರು ನಮ್ಮ ಅಪ್ಪ ಇದ್ದಾರಲ್ಲ, ನಮ್ಮ ಅಪ್ಪ ಅವರ ಅಕ್ಕ ಅಲ್ಲ. ಅಲ್ಲೋಗಿ ಸಿಗ್ತೀನಿ. ಅಷ್ಟೊಂದು ಯಾರು ಸಿಗ್ರು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು. ಯಾರು ಅಳಬ್ರಿದ್ದೀರಾ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ನನಗೆ ಇನ್ನೂ ತುಂಬ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಅಲ್ಲೋಗಿ ಸಿಗ್ತೀನಿ. ಓಕೆ, ಬಾಯ್.
ಇವೇನೇನು ಚೆಕ್ ಪಾಯಿಂಟ್ಸ್? ಕಾರ್ ಬಗ್ಗೆ ನಾರ್ಮಲ್ ಆಗಿ ಫಿಸಿಕಲ್ ಮತ್ತೆ 140 ಚೆಕ್ ಪಾಯಿಂಟ್ಸ್ ಅಂತ ಹೇಳ್ತೀವಿ ಟೋಟಲ್. ಸರ್ವಿಸ್ ಹಿಸ್ಟ್ರಿ ಆಗಿರ್ಬೋದು, ಇಲ್ಲ ಕಿಲೋಮೀಟರು, ಆಕ್ಸಿಡೆಂಟಲ್ ಹಿಸ್ಟ್ರಿ, ಎವ್ರಿಥಿಂಗ್ ಇಸ್ ಡನ್ ಬೈ ಅವರ್ ಟೆಕ್ನಿಕಲ್ ಟೀಮ್. ಇದು ಬಂದು ಅದು ಕಾರ್ ಶೋರೂಮ್. ನೀವು ಕೂಡ ಒಂದ್ಸರಿ ಬರ್ಬೋದು. ಮಾಡ್ಕೋ ಸೆಲ್ಫಿ, ನೀನು ಮಾಡ್ಕೋ. ನೋಡಿ ನಮ್ಮ ಅಪ್ಪ ನೋಡಿ. ಒಂದು ಸ್ಟೋರ್ ಮಾತ್ರ ಇದು ಮತ್ತೆ ಹಿಂದೆಗಡೆ ನೋಡ್ಬೋದು. ಆಯ್ ಮಾಡಿದ್ವಿ. ಚೆನ್ನಾಗೈತಾ ಕಾರು? ಹ್ಞೂ ಚೆನ್ನಾಗೈತಾ? ಅಲ್ಲೇರು ಚೆನ್ನಾಗೈತಾ ಕಾರು? ಎಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಮನೆಗೆ ಹೋಗ್ತೀನಿ, ಅಲ್ಲಿ ಹೋಗಿ ಸಿಗ್ತೀನಿ. ಅಷ್ಟೊತ್ತಿಗೆ ಯಾರ್ಯಾರು ಹೊಸಬ್ರಿರೋ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಆ್ಯಂಡ್ ಬೇಗ 100 ಸಬ್ಸ್ಕ್ರೈಬರ್ಸ್ ಮಾಡ್ಕೊಂಡು ಇವಾಗ 71 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. 8 ಮೆಂಬರ್ಸ್ ಜಾಸ್ತಿ ಆಗಿದ್ದಾರೆ ಇವಾಗ ನೋಡಿದೆ. ಬೇಗ 100 ಸಬ್ಸ್ಕ್ರೈಬರ್ಸ್ ಮುಗಿಸಿ ಆಮೇಲೆ 200, 150 ಟಾರ್ಗೆಟ್ ಕೊಡ್ತೀನಿ. ಆ್ಯಂಡ್ ಲೈಕ್ಸ್ ಕೂಡ ಮಾಡಿ. ಓಕೆ ಬಾಯ್, ಅಲ್ಲೋಗಿ ಸಿಗ್ತೀನಿ. ಬಾಯ್. ಯಾವ ಕಾರ್ ತಗೊಂಡಿದ್ರಲ್ಲ ಹೇಳು. ಆಮೇಲೆ ವಾಯ್ಸ್ ಓವರ್ ಇರು ತಿಂದಿದ್ದಾಯ್ತು ಅದಕ್ಕೆ. ಎಸ್ ತಿಂದಿದ್ದಾಯ್ತು. ಇವಾಗ ದೋಸೆ, ಪುಡಿ ದೋಸೆ. ಸೌಂಡ್ ಕೇಳಿಸ್ತೈತೆ ಇಲ್ಲ ಗೊತ್ತಿಲ್ಲ. ತಿಂದೆ. ಹೆಂಗಿತ್ತಮ್ಮ? ರಿಯಲ್ ಆಗಿ ಹೇಳು, ಏನು ದೋಸೆ ಅದು? ಐಸ್ ಕ್ರೀಮ್ ತಿನ್ಬೇಕು ನಾನು, ನೀನೇ ತಿನ್ನು. ತಿಂದಾಕ್ದ ಅದು? ತಿಂದಾಕ್. ಎಸ್ ತಿಂದಿದ್ದಾಯ್ತು. ಇವಾಗ ಊರಿಗೆ ಹೋಗ್ತಾ ಇದ್ದೀರಿ. स्टार्ट चाहिए. ಸ್ಟಾರ್ಟ್ ಯಾವ್ದು? యాడుంది? ఆడలేదు. ఇదే బటన్ అంతే అనుకుంటాను. లాక్ వేసుకోటా, లాక్ వేసుకో, లాక్ వేసుకో. ముందే ಹೋಗು ಬರೋದು. ಎಸ್ ಫ್ರೆಂಡ್ಸ್, ಆಯ್ತಿದು ಚಿಕ್ಕ ಚಿಕ್ಕ ಕ್ಲಿಪ್ಪಿಂಗ್ಸ್ ಹಾಕ್ತೀನಿ, ಅದನ್ನು ನೋಡಿ ಎಂಜಾಯ್ ಮಾಡಿ. ಆ್ಯಂಡ್ ನೀವು ಕೂಡ ಈ ಶಾಪಿಗೆ ಬರ್ಬೋದು ನೋಡಿ. ಅದು ನಂಬರ್ ಕೂಡ ಇದೆ, ಒಂದ್ಸರಿ ಸ್ಟಾಪ್ ಮಾಡಿಬಿಟ್ಟು ನೋಡ್ಬೋದು. ಇಲ್ಲೇ ತೊಗೊಂಡಿದ್ದು ನಾವು ಟಾಟಾದು. ನೋಡ್ಬೋದು.
ಒಳಗಿರೋ ಇಂಟೀರಿಯರ್ ಕೂಡ ತೋರಿಸ್ತೀನಿ, ಅದು ನೋಡಿ ಒಂದ್ಸಲ. ಇದಪ್ಪ ಎತ್ಕೊಳ್ವಾ ಆಡು ನೀ ಮುಂದ್ರ ಈಡ ನೋಡಿ ಮುಂದೆಗಡೆ ಸೈಡ್ ಬಾ दिख रहा Side रहा। ಫ್ರೆಂಡ್ಸ್ ಇವಾಗ ಬಂದು ಪೆರಿ ಪೆರಿ ಫ್ರೈಸ್ ತಗೊಂಡ್ರಿ ಹೋಗಿದೆ ಲೈಟ್ ಹಾಕ್ಕೊಂಡು ತೋರಿಸ್ತೀನಿ. ಚೆನ್ನಾಗಿದೆ, ಖಾರ ಇದೆ, ಆದರೆ ಇನ್ನೂ ಒಳಗೆ ಆಗಿಲ್ಲ. ಅವ್ರು ಬೇಗ ಬೇಗ ಅಂತ ಹೇಳ್ಬಿಟ್ಟು ಅರ್ಜೆಂಟಾಗಿ ಕೊಟ್ಟರು, ಅದರಿಂದ ಏನಾದ್ರು ಅಂತ ನಾನು ಇದಕ್ಕೆ 10/8 ಕೊಡ್ತೀನಿ. ಇವಾಗ ಬ್ಯಾಂಗ್ಳೂರ್ಗೆ ಹೋಗ್ತಾ ಇದ್ದೀವಿ ಮನೆಗೆ ಕಾರ್ ಎತ್ಕೊಂಡು. ನೆಕ್ಸ್ಟ್ ಸ್ಯಾಟರ್ಡೆ ತಿರ್ಗಾ ಬರ್ತೀವಿ ಇದನ್ನ ಕಾರ್ನ ಬಿಡೋದಕ್ಕೆ. ಇವಾಗ ನಾವು ಬರೋ ಟೈಮಿಗೆ ಕ್ಯಾಬಿಗೆ ಬಂದಿದ್ರಲ್ಲ ಕಾರ್ನ ಎತ್ಕೊಂಡು ಹೋಗೋಕ್ಕೆ, ಅಂದರೆ ಕಾರ್ ಓಡಿಸೋದು ಯಾರಿದ್ದೀರ ಅಂತ ಇವಾಗ ಎತ್ಕೊಂಡು ನಾವು ಹೋಗ್ತಾ ಇದ್ದೀವಿ. ಊರಿಗೆ ಹೋಗಿಲ್ಲ ಇವತ್ತು, ಪ್ಲ್ಯಾನ್ ಮಾಡಿದ್ವಿ ಆದರೆ ಕ್ಯಾನ್ಸಲ್ ಮಾಡ್ಕೊಂಡು ತಿರ್ಗಾ ವಾಪಸ್ ಹೋಗ್ತಾ ಇದ್ದೀವಿ, ಟೈಮ್ ಆಯಿತು ಅಂತ. ಯಾರ್ಯಾರು ಹೊಸಬ್ರಿದ್ದೀರೋ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇವನ್ ನಮ್ಮ ಅಂಗಡಿದು ಚಿಕ್ಕ ಚಿಕ್ಕ ಕ್ಲಿಪ್ಪಿಂಗ್ಸ್ ಹಾಕ್ತೀನಿ, ಅದು ನೋಡಿ. ಅದು ಬಂದು ನಮ್ಮ ಅಂಗಡಿ, ನಮ್ಮ ಕೆಫೆದು ಹಾಕ್ತೀನಿ. ಅದನ್ನು ನೀವು ಒಂದ್ಸಲಿ ಚೆಕ್ಔಟ್ ಮಾಡ್ಕೊಬೋದು. ನೀವು ಹೋಗಿ ಅದಕ್ಕೆ ನೀವು ರೇಟಿಂಗ್ ಕೂಡ ಕೊಡಿ. ಅದು ಬಂದು ನನ್ನ ಇನ್ಸ್ಟಾಗ್ರಾಮ್ ಪೇಜ್ ನೇಮು ಮತ್ತು ಯೂಟ್ಯೂಬ್ ಚಾನಲ್ ನೇಮ್ ಬಂದು ಅದೊಂದು ಪೇಪರಲ್ಲಿ ಸ್ಟಿಕ್ ಮಾಡಿದ್ದಾರೆ. ಅದನ್ನ ನೋಡಿ ಒಂದು ಇನ್ಸ್ಟಾಗ್ರಾಮಲ್ಲಿ ನನಗೆ ಫಾಲೋ ಮಾಡಿ. ಅದ್ರ ಹೆಸರು ಬಂದು ಜೀವಂತ್ ಡೈಲಿ ವೀಡಿಯೋಸ್ ಅಂತ ಇಲ್ಲಿ ಹೆಸರು ಬರುತ್ತೆ ನನ್ನ ತಲೆ ಮೇಲೆ. ಒಂದ್ಸರಿ ಅದನ್ನು ಹೆಸರು ಮಾತ್ರ ಬರುತ್ತೆ, ಅದು ನೀವು ಅಲ್ಲಿ ಇನ್ಸ್ಟಾಗ್ರಾಮಲ್ಲಿ ಹಾಕ್ಕೊಂಡು ಮಾಡ್ಬೋದು ಫಾಲೋ ನನ್ನ. ಯಾರು ಹೊಸ ವಿಡಿಯೋ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಓಕೆ, ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ. ಅದು ನೆಕ್ಸ್ಟ್ ವೀಡಿಯೋ ಬಂದು ಮೈಕ್ ಇದು ಇರುತ್ತೆ. ಮೈಕು ನೀವೇನಾದ್ರು ಬ್ಲಾಗರ್ಸ್ ಯಾರಾದರೂ ಸ್ಟಾರ್ಟ್ ಮಾಡೋ ಪ್ಲ್ಯಾನಲ್ಲಿದ್ದರೆ ಅದನ್ನು ತೊಗೊಳ್ಳಿ. ಕಮ್ಮಿ ರೇಟ್ಗೆ ಚೆನ್ನಾಗಿರೋದ್ರಲ್ಲಿ ನಿಮಗೆ ಸಿಗುತ್ತೆ. 700 ರುಪೀಸ್. ನನಗೆ ಸಿಕ್ಕಿದ್ದು 648 ರುಪೀಸ್ಗೆ. ನೋಡೋಣ ಎಷ್ಟು ರಿವ್ಯೂ ಕೊಡ್ತೀನಿ ಅಂತ ಹೇಳ್ತೀನಿ. ಅದಕ್ಕೆ ನೆಕ್ಸ್ಟ್ ಬ್ಲಾಗಲ್ಲಿ ಬರ್ತೀನಿ. ಅದು ಬಂದು ಫ್ರೈಡೇ 28 ಇರುತ್ತೆ. ಅವತ್ತೇ ನನ್ನ ಆ್ಯನ್ಯುವಲ್ ಡೇ, ನಮ್ಮ ಸ್ಕೂಲ್ ಆ್ಯನ್ಯುವಲ್ ಡೇ. ಏನಾದರೂ ಫೋನ್ ಎತ್ಕೊಂಡು ಹೋಗ್ಬಿಟ್ರೆ ಅದ್ರದ್ದು ಕೂಡ ನಾನು ನಿಮಗೆ ಒಂದು ಬ್ಲಾಗ್ ಮಾಡ್ತೀನಿ. ಪೇರೆಂಟ್ಸ್ ಬರೋದು ಹಿಂಗಿದೆ, ಅವ್ರು ಬೇಕಾದ್ರೆ ವೀಡಿಯೋ ಮಾಡ್ಬೋದು ಅಂತ ಅನಿಸುತ್ತೆ. ಅವ್ರು ಬ್ಲಾಗ್ ಮಾಡ್ತಾರೆ. ಮತ್ತು ಅದ್ರದ್ದು ಸ್ಕೂಲ್ದು ಯೂಟ್ಯೂಬ್ ಚಾನಲ್ ಕೂಡ ಇದೆ, ಅದು ಹೆಸರು ಗ್ಯಾಪ್ನಲ್ಲ ನಿಮ್ಗೆ ಹೇಳ್ತೀನಿ. ಯಾವಾಗ ನನ್ನದು ಮೈಕ್ ಇರುತ್ತೆ, ಅದು ಏನಾದರೂ ಬಿಟ್ಟಿಲ್ಲ ಅಂದರೆ ನೀವು ಅದರಲ್ಲಿ ಹೋಗಿ, ನಾನು ಡ್ಯಾನ್ಸಲ್ಲಿ ಇಲ್ಲ ಆ್ಯಕ್ಚುಲಿ, ಏನರಲ್ಲೂ ಇಲ್ಲ, ಬಟ್ ಹೋಗ್ತೀನಿ ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡೋಕ್ಕೆ. ಓಕೆ, ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ. ಬಾಯ್. ಎಸ್ ಫ್ರೆಂಡ್ಸ್, ಇವಾಗ ಜಸ್ಟ್ ಮನೆಗೆ ಬಂದ್ರಿ. ಇಲ್ಲಿ ನೋಡ್ಬೋದು, ಇಲ್ಲಿ ಆಚೆನೇ ನಿಲ್ಸಿದ್ದೀವಿ. ಯಾಕಂದರೆ ಒಳಗಡೆನೂ ನಮ್ಮದು ಕಾರಿದೆ ಫಾರ್ಡು. ಅದು ಫಸ್ಟೇ ತುಂಬ ಲಾಂಗ್, ಅದರಲ್ಲಂತೂ ಬಿಡೋಕ್ಕಾಗಲ್ಲ. ಒಂದೇ ಇದು ಪಾರ್ಕಿಂಗ್ ಇರೋದ್ರಿಂದ ನಾವು ಆಚೆ ಬಿಟ್ಟಿದ್ದೀರಿ. ಸ್ಯಾಟರ್ಡೆ ಹೋಗ್ತೀರಿ ಊರಿಗೆ, ಅವಾಗ ಎತ್ಕೊಂಡು ಹೋಗ್ತೀವಿ. ಇವಾಗ ನಮ್ಮ ಅಪ್ಪ ಹೋಗ್ಬಿಟ್ಟು ನಮ್ಮ ಅತ್ತೆ ಅವ್ರನ್ನ ಬಿಟ್ಬಿಟ್ಟು ಬಂದರು. ಒಳಕ್ಕೆ ಹೋಗ್ಬೇಕು. ಮನೆಗೆ ಹೋಗ್ತೀನಿ, ಸ್ವಲ್ಪ ಮಲ್ಕೊಂಡು ನೆಕ್ಸ್ಟ್ ನಾಳೆ ಸಿಗ್ತೀನಿ. ಇವತ್ತು ಎಡಿಟ್ ಮಾಡ್ತೀನಿ ನೈಟು. ನಾಳೆ ಸಾಯಂಕಾಲ ಹಂಗೆ ವೀಡಿಯೋವನ್ನು ಹಾಕ್ತೀನಿ. ಅಂದರೆ ಇವತ್ತು ಡೇಟೇನಮ್ಮ ಇವತ್ತು? ನನಗೂ ಗೊತ್ತಿಲ್ಲ, ನಮ್ಮ ಅಮ್ಮಗೂ ಗೊತ್ತಿಲ್ಲ. 24th ಇವತ್ತು ಆಯಿತಾ. ನಾಳೆ ಬರುತ್ತೆ ಈ ವ್ಲಾಗ್ ಅನಿಸುತ್ತೆ. ನಾಳೆ ಇಲ್ಲಾಂದರೆ ನಾಳಿದ್ದು. ಮತ್ತು ಫ್ರೈಡೇದು ಒಂದು ವ್ಲಾಗ್ ಬರುತ್ತೆ, ಮೈಕ್ ಆರ್ಡ್ರ್ ಮಾಡಿರೋದು. ಅದನ್ನು ಕೂಡ ನೋಡಿ. ಬೇಕಂದರೆ ಅದನ್ನು ಕೂಡ ನೇಮ್ ಇಲ್ಲಿ ಬರುತ್ತೆ ನೆಕ್ಸ್ಟ್ ವ್ಲಾಗಲ್ಲಿ, ಅದನ್ನು ನೀವು ತೊಗೊಬೋದು. ಮನೆಗೆ ಹೋಗಿ ಸಿಗ್ತೀನಿ. ಬಾಯ್. ಎಸ್ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ನೆಕ್ಸ್ಟ್ ವಿಡಿಯೋಲ್ಲಿ ಸಿಗ್ತೀನಿ. ಅದು ಬಂದು ಫ್ರೈಡೇ, ಅವತ್ತು ಸಿಗ್ತೀನಿ.
ಇವಾಗ ಎದ್ದು ವ್ಲಾಗ್ ಎಡಿಟ್ ಮಾಡಿದ್ದೀನಿ. ಇದು ಲಾಸ್ಟ್. ಯಾರು ಹೊಸಬ್ರು ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಬಾಯ್.